ಟೆಸ್ಟ್ ಬಗ್ಗೆ ಹೇಳ್ತಾ ಇದ್ರಿ ಡಾಕ್ಟರ್, ನೀವು ಯಾವ ರೀತಿಯ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗುತ್ತೆ? ಅದೇ ಮುಖ್ಯವಾಗಿ ಏನಾಗುತ್ತೆ ಈ ವೆರಿಕೋಸ್ ವೆಯಿನ್ಸಲ್ಲಿ ಮೇನ್ ಟೆಸ್ಟ್ ಅಂತಂದರೆ ಅದು ಬ್ಲಡ್ ಫ್ಲೋ ಏನಾಗ್ತಾ ಇದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಟೆಸ್ಟ್ ಮಾಡುವಂಥದ್ದು ಒಂದು ಸ್ಕ್ಯಾನ್ ಹೇಳ್ತೀವಿ, ಡಾಪ್ಲರ್ ವಿನೋಗ್ರಫಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಕ್ಲಿಯರಾಗಿ ಯಾವ ಜಾಗದ ಒಂದು ವೆಯ್ನು ಅಥವಾ ಯಾವ ಒಂದು ಎಕ್ಸ್ಟೆಂಟ್ ಅಫೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಈಗ ತುಂಬ ಜನರಲ್ಲಿ ಇನಿಷಿಯಲ್ ಸ್ಟೇಜಲ್ಲಿದ್ದಾಗ 6 months to 1 year ಈ ಥರ ಟೈಮ್ ಪೀರಿಯಡಲ್ಲಿ ಸಮಸ್ಯೆ ಇದ್ದಾಗ ಸೊ ಮೈಲ್ಡ್ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಥವಾ ಸೂಪರ್ಫಿಷಿಯಲ್ ವೆರಿಕೋಸಿಟೀಸ್ ಈ ಥರದ ಒಂದು ಕಂಡೀಷನ್ಸ್ನ ನಾವು ಡಾಪ್ಲರ್ ವಿನೋಗ್ರಫಿಲಿ ನೋಡ್ತಕ್ಕಂಥದ್ದು ಇರುತ್ತೆ. ಒಂದು ವೇಳೆ ಅದು ಸ್ವಲ್ಪ ಪ್ರೋಗ್ರೆಸ್ ಆಗ್ತಾ ಇದೆ, ಸುಮಾರು ಒಂದು 2-3 ವರ್ಷದಿಂದ ಇದೆ ಅಥವಾ ಅದಕ್ಕಿಂತ ಹೆಚ್ಚು ಸಮಯದಿಂದ ಇದೆ ಅಂತಂದಾಗ ಸೊ ಕೆಲವೊಬ್ಬರಲ್ಲಿ ಏನಾಗುತ್ತೆ ಇದು ಮಾಡ್ರೇಟ್ ಅಂದರೆ ಸೆಕೆಂಡ್ ಸ್ಟೇಜ್ಗೆ ತಲುಪುವಂಥದ್ದು ಇರುತ್ತೆ. ಮಾಡ್ರೇಟ್ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಥವಾ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಒಂದು ವೇಳೆ ಆಗಲೂ ಎಚ್ಚೆತ್ಕೊಳ್ಳಿಲ್ಲ ಅವರು ಮತ್ತೆ ಇಗ್ನೋರ್ ಮಾಡೋದು ಅಥವಾ ಮತ್ತೆ ಅದೇ ಥರ ಆ್ಯಕ್ಟಿವಿಟೀಸ್ ಮಾಡ್ತಾ ಹೋದ್ರು ಅಂತಂದರೆ ಕೊನೆ ಹಂತಕ್ಕೆ ತಲುಪಿದಾಗ ಅದನ್ನ ನಾವು ಸಿವಿಯರ್ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಕೆಲವೊಬ್ಬರು ಈ ಥರ ಅಂದರೆ ಕಾಲಿನ ಭಾಗದ ಸ್ಕಿನ್ ಕಲರ್ ಗ್ರ್ಯಾಜುಯಲ್ ಚೇಂಜಸ್ ಆಗ್ತಾ ಹೋಗೋದು ಅಥವಾ ವೆಯ್ನ್ ತುಂಬ ಹೆಚ್ಚಾಗಿ ಬಲ್ಜ್ ಆಗ್ತಾ ಹೋಗುವಂಥದ್ದು, ಕಾಲಲ್ಲಿ ಊತ ಬರೋದು, ಈ ಥರದ್ದೆಲ್ಲ ಲಕ್ಷಣಗಳು ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ವೆಯ್ನ್ಸಲ್ಲಿ ಏನೋ ಒಂದು ಇಂಪ್ಯೂರ್ ಬ್ಲಡ್ ಸ್ಟಾಗ್ನೆಂಟ್ ಆಗುತ್ತೆ. ಸೊ ಅದು ಆ ಥರ ಒಂದು ಡಿಆಕ್ಸಿಜನೇಟೆಡ್ ಬ್ಲಡ್ ಒಂದೇ ಕಡೆ ಶೇಖರಣೆ ಆಗೋದು ಸ್ಟಾಗ್ನೇಷನ್ ಆದಾಗ ಕ್ಲಾಟ್ ಆಗುವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ. ಅದನ್ನು ನಾವು ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಸೊ ಡೀಪ್ ವೆಯ್ನ್ ಥ್ರಾಂಬೋಸಿಸ್ ಅನ್ನೋ ಒಂದು ಸಮಸ್ಯೆ ಕೂಡ ಶುರುವಾಗ್ತಕ್ಕಂಥದ್ದು ಕೆಲವೊಬ್ಬರಲ್ಲಿ, ಅಂದರೆ ಲಾಂಗ್ ಟರ್ಮಲ್ಲಿ ನೆಗ್ಲೆಕ್ಟ್ ಮಾಡಿದಂಥವ್ರು ಇದನ್ನು ಒಂದು ಕಾಂಪ್ಲಿಕೇಶನ್ ಅಂತ ಕೂಡ ನಾವು ಹೇಳ್ತಕ್ಕಂಥದ್ದು ಇರುತ್ತೆ. ಬಟ್ ತುಂಬ ಜನರಲ್ಲಿ ಹೇಳಿದಾಗೆ ವೆಯ್ನ್ಸ್ ಅಫೆಕ್ಟ್ ಆಗ್ತಾ ಹೋದಾಗೇನೆ ಅಂದರೆ ಎಸ್ಪೆಷಲಿ ಒಂದು ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಹೋಗೋದು, ಸ್ಕಿನ್ ಡ್ರೈನೆಸ್ ಆಗಿ ಇಚ್ಚಿಂಗ್ ಬರುವಂಥದ್ದು ಇರುತ್ತೆ. ಸೊ ಅದನ್ನು ನಾವು ಅದು ಎಕ್ಸಿಮಾ ಆಗಿ ಟರ್ನ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ವೆರಿಕೋಸ್ ಎಕ್ಸಿಮಾ ಅನ್ನೋ ಒಂದು ಸಮಸ್ಯೆ ತುಂಬ ಜನರಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಒಂದು ಯಾರಲ್ಲಿ ವೆರಿಕೋಸ್ ವೆಯ್ನ್ ಸಮಸ್ಯೆ ಇರುತ್ತೆ ಒಂದು 60% ಪೇಷಂಟ್ಸಲ್ಲಿ ವೆರಿಕೋಸ್ ಎಕ್ಸಿಮಾ ಅನ್ನೋ ಸಮಸ್ಯೆ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ಕಂಟ್ರೋಲಿಗೆ ಬರದೇ ಇದ್ದಂಥ ಸಂದರ್ಭದಲ್ಲಿ. ಸೊ ಹಾಗಾಗಿ ಇದೆಲ್ಲದು ಕೂಡ ಹೇಳಿದಾಗೆ ಗ್ರ್ಯಾಜುಯಲ್ ಚೇಂಜಸ್, ಸೊ ಆಲ್ ಆಫ್ ಎ ಸಡನ್ ಸಿವಿಯರ್ ಆಗೋದಿಲ್ಲ. ಸೊ ಆ್ಯಂಡ್ ಮೋರ್ ಓವರ್ ಅದ್ರ ಜೊತೆಗೆ ಕಾಲಲ್ಲಿ ಇರುವಂಥ ಒಂದು ಸ್ಕಿನ್ ಟೆಂಡರ್ನೆಸ್ ಅಂತ ಹೇಳ್ತೀವಿ, ತುಂಬ ಹಾರ್ಡ್ ಆಗೋ ಥರ ಆಗೋದು, ಸೆನ್ಸೇಷನ್ ಕಡಿಮೆ ಆಗುವಂಥದ್ದು, ನಮ್ನೆಸ್ ಅಂತ ಹೇಳ್ತೀವಿ, ಅಥವಾ ಬರ್ನಿಂಗ್ ಸೆನ್ಸೇಷನ್ ಆಗುವಂಥದ್ದು, ಈ ಥರದ್ದೆಲ್ಲ ಅಂದರೆ ವೆಯ್ನ್ಸ್ ಜೊತೆಗೆ ನರ್ವ್ಸ್ ಅಫೆಕ್ಟ್ ಆಗ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ. ನ್ಯೂರೋಪತಿ ಅನ್ನೋ ಒಂದು ಕಂಡೀಷನ್ ಡೆವಲಪ್ ಆಗುವಂಥದ್ದು, ಈ ಥರದ್ದೆಲ್ಲ ಒಂದು ಪಾಸಿಬಿಲಿಟೀಸ್ ಕೂಡ ನಾವು ಲೇಟೆಸ್ಟ್ ಸ್ಟೇಜಸಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಓಕೆ, ಈಗ ಕೆಲವರೆಲ್ಲ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿರ್ತಾರಲ್ಲ, ಅಂದರೆ ಲಾಸ್ಟ್ ಸ್ಟೇಜ್ ಅಂತ ಹೋಗಿರ್ತಾರೆ ಅಥವಾ ಯಾವ ಕಾರಣಕ್ಕೆ ಶಸ್ತ್ರಚಿಕಿತ್ಸೆ ಒಳಪಟ್ಟಿರ್ತಾರೆ ಅಂತ? ಅದೇ ಈ ವೆರಿಕೋಸ್ ವೆಯ್ನ್ಸಲ್ಲಿ ಬೇಸಿಕಲಿ 2 ರೀತಿ ಕಾಂಪ್ಲಿಕೇಶನ್ಸ್ ನೋಡ್ತೀವಿ, ಅಕ್ಯೂಟ್ ಆ್ಯಂಡ್ ಕ್ರೋನಿಕ್ ಕಾಂಪ್ಲಿಕೇಶನ್ಸ್ ಅಂತ. ಸೊ ಅಕ್ಯೂಟ್ ಕಾಂಪ್ಲಿಕೇಶನ್ ಅಂತಂದರೆ ಈ ವೆಯ್ನ್ ಬಲ್ಜ್ ಆಗ್ತಾ ಏನಾಗುತ್ತೆ ಸಡನ್ ರಪ್ಚರ್ ಆಗಿ ಎಮರೇಜ್ ಆಗುವಂಥ ಒಂದು ಚಾನ್ಸ್ ಇರ್ಬೋದು. ಸೊ ಅಂಥ ಒಂದು ಕಂಡೀಷನ್ನ ಅಕ್ಯೂಟ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಸೊ ಅಂಥ ಟೈಮಲ್ಲಿ ಟ್ರೀಟ್ಮೆಂಟ್ ಬೇಕಾಗ್ಬೋದು ಅಥವಾ ಆಪ್ರೇಷನ್ ಮಾಡುವಂಥ ಅವಶ್ಯಕತೆ ಬರ್ಬೋದು. ಅದ್ರ ಜೊತೆಗೆ ಒಬ್ಬೊಬ್ಬರಲ್ಲಿ ಒಂದೇ ಜಾಗದ ಒಂದು ವೆಯ್ನ್ ಅಥವಾ ಒಂದು ಕಡೆ ತುಂಬ ಸಿವಿಯರ್ ಆಗಿ ವೀಕ್ ಆಗಿದೆ, ಬಲ್ಜ್ ಆಗಿದೆ, ವ್ಯಾಲ್ವ್ ಅಫೆಕ್ಟ್ ಆಗಿದೆ ಅಂತಂದಾಗ ಅದು ಸರ್ಜರಿ ಮಾಡಿಸುವಂಥ ಅವಶ್ಯಕತೆ ಬರ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಅವ್ರಿಗೆ ಒಂದು ಡಿಸೀಸ್ ಇಂಟೆನ್ಸಿಟಿ ಯಾವ ಥರ ಇದೆ ಅಥವಾ ಯಾವ ಥರ ಅದು ಅಫೆಕ್ಟ್ ಆಗಿದೆ ಅದಕ್ಕೆ ಅನುಗುಣವಾಗಿ ಅದು ಸರ್ಜರಿ ಮಾಡಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಬಟ್ ಅದರ್ವೈಸ್ ಹೇಳಿದಾಗೆ ಎಲ್ಲರಲ್ಲೂ ಡೈರೆಕ್ಟಾಗಿ ಆ ಒಂದು ಸಿವಿಯರ್ ಆಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ತುಂಬ ವರ್ಷ ನೆಗ್ಲೆಕ್ಟ್ ಮಾಡಿದಾಗ ಅಥವಾ ಅದಕ್ಕೆ ಹೆಚ್ಚು ಒಂದು ಗಮನ ಹರಿಸದೇ ಇದ್ದಾಗ ಸೊ ಅದು ನಿಧಾನಕ್ಕೆ ವೀಕ್ ಆಗಿ ಆ ಥರ ಒಂದು. ಅದ್ರ ಜೊತೆಗೆ ವೆರಿಕೋಸ್ ವೆಯ್ನ್ ಸಮಸ್ಯೆ ಶುರು ಆದ ನಂತರ ಮತ್ತೆ ಲಾಂಗ್ ಸ್ಟ್ಯಾಂಡಿಂಗ್ ಹೆಚ್ಚೊತ್ತು ನಿಂತ್ಕೊಳ್ಳೋದು, ವೆಯ್ಟ್ ಲಿಫ್ಟ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಹೋದ್ರು ಅಂತಂದಾಗ ಅದು ಇನ್ನೂ ಸಿವಿಯರ್ ಆಗಿ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಈ ರೋಗಗಳ ಬಗ್ಗೆ ಅಷ್ಟಾಗಿ ಅರಿವಿಲ್ದವರು ಈ ನರ ಮತ್ತು ನಾಳಗಳ ಬಗ್ಗೆ ಡಿಫ್ರೆನ್ಸ್ ಗೊತ್ತಿರಲ್ಲ. ಈ ರಕ್ತನಾಳಗಳು ಯಾವುದು, ನರಗಳು ಯಾವುದು, ಈ ವೆರಿಕೋಸ್ ಯಾವುದಕ್ಕೆ ಬರುತ್ತೆ ಅಂತ ಹೇಳಿ ಅದನ್ನು ಸ್ವಲ್ಪ ಕ್ಲಾರಿಫೈ ಮಾಡ್ಬೋದಾ? ಅದೇ ಏನಂದರೆ ತುಂಬ ಜನ ನರ ಸಮಸ್ಯೆಯಿಂದ ತಿಳ್ಕೊತಾರೆ. ನರ ಅಂದರೆ ನರ್ವ್, ಯೂಶ್ವಲ್ ಆಗಿ ನರ್ವ್ ರಿಲೇಟೆಡ್ ಕಂಪ್ಲೇಂಟ್ ಏನಾದರೂ ಬಂತು ಅಂದರೆ ಸೊ ಅದು ಮೋರ್ ಆಫನ್ ಏನಾಗುತ್ತೆ ಸ್ಟ್ರೆಂತ್ ವಿಚಾರವಾಗಿರ್ಬೋದು ಅಥವಾ ಬರ್ನಿಂಗ್ ಇರ್ಬೋದು, ಜೋಮ್ ಬರ್ತಾ ಇದೆ, ನಮ್ನೆಸ್ ಅಂತ ಹೇಳ್ತೀವಿ, ಈ ಥರದೆಲ್ಲ ಲಕ್ಷಣಗಳು ನರ್ವ್ ರಿಲೇಟೆಡ್ ಆಗಿ ಬರುವಂಥದ್ದು. ನ್ಯೂರೋಪತಿ ಕಂಪ್ಲೇಂಟ್ಸ್ ಇರ್ಬೋದು, ಈ ಥರದ್ದೆಲ್ಲ ಅಂದರೆ ಶಕ್ತಿಯಲ್ಲಿ ಕಡಿಮೆ ಆಗ್ತಿರ್ಬೋದು, ಮೊಸಲ್ ವೀಕ್ ಆಗ್ತಾ ಇದೆ, ಶಕ್ತಿ ಇಲ್ಲ, ಈ ಥರದ್ದೆಲ್ಲ ಲಕ್ಷಣಗಳು ಏನಾದ್ರು ಕಾಣಿಸ್ಕೊಂಡಾಗ ಮೋರ್ ಕಾಮನ್ಲಿ ಅದು ನರ್ವ್ ರಿಲೇಟೆಡ್ ಕಂಪ್ಲೇಂಟ್. ಬ್ಲಡ್ ವೆಸಲ್ಗೆ ಸಂಬಂಧಪಟ್ಟಾಗಿ ಅಂತ ಬಂದಾಗ ಮೋರ್ ಕಾಮನ್ಲಿ ಅದು ವೆರಿಕೋಸ್ ವೆಯ್ನ್ಸಲ್ಲಿ ಅಂದರೆ ವೆಯ್ನ್ಸ್ ಅಫೆಕ್ಟ್ ಆಗೋದು ಜಾಸ್ತಿ ಇರೋದ್ರಿಂದ ಸೊ ಈ ಥರ ಒಂದು ಕಾಲಿನ ಭಾಗದಲ್ಲಿ ಇರುವಂಥ ಸ್ಕಿನ್ ಕಲರ್ ಚೇಂಜ್ ಆಗೋದು ಅಥವಾ ವೆಯ್ನ್ ಪ್ರಾಮಿನೆಂಟ್ ಆಗಿ ಕಾಣಿಸ್ಕೊಳ್ಳೋದು, ಈ ಥರದ್ದೆಲ್ಲ ಬ್ಲೂಯಿಶ್ ಆಗಿ ಬ್ಲ್ಯಾಕಿಶ್ ಆಗಿ ಕಾಣಿಸ್ಕೊಳ್ಳೋದು ಅಥವಾ ಗ್ರೀನಿಶ್ ಪರ್ಪಲ್, ಈ ಥರದ ಹಲವಾರು ಥರ ರೀತಿಯಲ್ಲಿ ಕಾಣಿಸ್ಕೊಂಡಾಗ ಮೋರ್ ಕಾಮನ್ಲಿ ಅದು ವೆರಿಕೋಸ್ ವೆಯ್ನ್ಸ್ ಅಥವಾ ಬ್ಲಡ್ ವೆಸಲ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಅಂತ ಹೇಳ್ಬೋದು. ಜೊತೆಗೆ ಏನಾಗುತ್ತೆ ವೆಯ್ನ್ಸ್ ಅಫೆಕ್ಟ್ ಆಗ್ತಾ ಹೋದಾಗ ವೆಯ್ನ್ಸ್ ಜೊತೆಗೆ ನರ್ವ್ಸ್ ಕೂಡ ಇರುತ್ತೆ. ಸೊ ವೆಯ್ನ್ಸ್ ಅಫೆಕ್ಟ್ ಆದಾಗ ಅದು ನರ್ವ್ಸ್ ಡ್ಯಾಮೇಜ್ ಮಾಡುವಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ವೆರಿಕೋಸ್ ವೆಯ್ನ್ ಸಮಸ್ಯೆ ಇದ್ದಂಥವರಲ್ಲೂ ಕೂಡ ಲೇಟೆಸ್ಟ್ ಸ್ಟೇಜಸಲ್ಲಿ ಈ ಥರ ಕಾಲಲ್ಲಿ ಬರ್ನಿಂಗ್ ಸೆನ್ಸೇಷನ್ ಅಥವಾ ನಮ್ನೆಸ್ ಅಂತ ಹೇಳಿ ಸ್ಪರ್ಶ ಕಡಿಮೆ ಆಗೋದು, ಈ ಥರದ್ದೆಲ್ಲ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಅದು ನರ್ವ್ಸ್ ಡ್ಯಾಮೇಜ್ ಆದರೂ ಕೂಡ ಮೇನ್ ಕಾಸ್ ಅನ್ನೋದು ವೆರಿಕೋಸ್ ವೆಯ್ನ್ಸ್ ಆಗಿರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಸೊ ವೆರಿಕೋಸ್ ವೆಯ್ನ್ ಸಮಸ್ಯೆ ಅಂತ ಬಂದಾಗ ಬ್ಲಡ್ ಸರ್ಕ್ಯುಲೇಷನ್ ಅದು ಪ್ರಾಪರ್ ಆಗದೇ ಇದ್ದಾಗ ಸೊ ಡೆಫಿನೆಟ್ಲಿ ಅವರ ಫಿಸಿಕಲ್ ಆಕ್ಟಿವಿಟಿ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಈವನ್ ಏನಾಗುತ್ತೆ ಮೈನರ್ ವೂಂಡ್ ಆಯಿತು ಅಂದರೂ ಅದು ಹೀಲ್ ಆಗದೆ ಇರೋವಂಥದ್ದು, ಹೀಲ್ ಆಗೋದಕ್ಕೆ ಡಿಲೇ ಆಗುವಂಥದ್ದು ಅಥವಾ ಅಲ್ಸರ್ ಆಗಿ ಕನ್ವರ್ಟ್ ಆಗುವಂಥದ್ದು, ವೆರಿಕೋಸ್ ಅಲ್ಸರ್
ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಒಂದು ಪಾಸಿಬಿಲಿಟೀಸ್ ಕೂಡ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಇದು ಕೂಡ ಒಂದು ಕಾಂಪ್ಲಿಕೇಶನ್ ಅಂತಲೇ ಹೇಳ್ತಕ್ಕಂಥದ್ದು ಇರುತ್ತೆ. ಬಟ್ ಹೇಳಿದಾಗೆ ತುಂಬ ಇಗ್ನೋರ್ ಮಾಡಿದಾಗ ಅಥವಾ ತುಂಬ ಯಾವುದೇ ಥರ ಒಂದು ಮೆಡಿಕೇಶನ್ಸ್ ತಗೊಳ್ಳದೆ ಇದ್ದಂಥವ್ರಲ್ಲಿ ಆಗ್ತದೆ. ರೈಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.